ಈಗ ನಾನು, ನೀವು, ಇನ್ನೊಬ್ಬರು, ಮತ್ತೊಬ್ಬರು, ಶ್ರೀವಿದ್ಯೆಯಲ್ಲಿ ಹೇಳೋ ಪ್ರಕಾರ ನಾವೆಲ್ಲ ಇಂಟರ್ ಕನೆಕ್ಟೆಡ್. ಒಬ್ಬ ಋಷಿ ಆಲೋಚನೆ ಮಾಡ್ತಾನೆ ಇದೆಲ್ಲ ಹೆಂಗಾಗಿರ್ಬೋದು ಅಂತೇಳಿ. ಅಂದರೆ ನಮಗೆ ಬ್ರಹ್ಮಾಂಡವನ್ನು ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಬಟ್ ಬ್ರಹ್ಮಾಂಡದ ಭಾಗ ನಾವು. ಸೊ ನಮ್ಮೊಳಗೆ ನಾವು ಅಂದರೆ ಮರವನ್ನು ಎಷ್ಟು ಅಗಲ ಇದೆಯೋ ದೊಡ್ಡದಿದೆಯೋ ನೋಡೋದ್ರ ಬದಲಾಗಿ ಮರದ ಒಂದು ಬೀಜದಲ್ಲೇ ಇಡೀ ಮರದ ವಿಚಾರಗಳಿರುತ್ತೆ ಅಂತೇಳಿ. ಎಲ್ಲೂ ಇಲ್ಲದೇ ಇದ್ದಾಗ ಒಂದು ಹೆಣ್ಣನ್ನು ದೇವರಾಗಿ ನೋಡಿದ್ದು ನಾವೆಲ್ಲಿಂದ ಬಂದ್ವಿ? ತಾಯ್ತನದಿಂದ ಬಂದ್ವಿ, ಹೆಣ್ಣಿನ ತಾಯ್ತನದಿಂದ. ಹಾಗಿದ್ರೆ ಬ್ರಹ್ಮಾಂಡ ಎಲ್ಲಿಂದ ಬಂದಿರ್ಬೋದು? ಅದಕ್ಕೊಂದು ಯಾರೋ ಒಬ್ಬರು ತಾಯಿ ಇರ್ಬೋದು. ಆ ತಾಯಿ ಯಾರು? ಆ ತಾಯಿ ಅಂತ ಹೇಳೋ ಭಗವತಿ. ಭಗ ಅಂದರೆ ನಮ್ಗೆ ಗೊತ್ತಿದೆ ಯಾವುದನ್ನು ನಾವು ಹೇಳ್ತೀವಿ ಅಂತೇಳಿ. ಸೊ ಅಲ್ಲಿಂದ ಬಂದಿರುವಂಥದ್ದು ಅಂತೇಳಿ. ನೀವು ಹೇಳೋ ಪ್ರಕಾರ ಏನಂತಂದರೆ ಯದ್ಭಾವಂ ತದ್ಭವತಿ ಅಂತಂದರೆ ತತ್ವಮಸಿ ಅಂತಿದ್ದಾಗೆ ಅದು ನೀನೇ, ದೇವರಂದರೆ ನೀನೇ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ನಾನು ಹೆಂಗೆ ದೇವರಾಗ್ಬಿಡ್ತೀನಿ? ಆಮೇಲೆ ನೀವು ಏನು ಹೇಳಿದ್ರಿ ಅಂತಂದರೆ ಎಲ್ಲವೂ ಇರೋದು ನಿಮ್ಮ ಮಿದುಳಿನ ಒಳಗಡೆ, ಅಲ್ಲಿಂದಲೇ ಉತ್ಪತ್ತಿ ಆಗೋದು ದೇವರು ಕೂಡ ಅಂಥೇಳಿ. ಇಷ್ಟೆಲ್ಲ ಇದ್ದಾಗ, ಪ್ರತಿಯೊಬ್ಬ ಇಂಟರ್ ಕನೆಕ್ಟ್ ಇದ್ದಾಗ ಮತ್ತು ಗುರುವಿನ ಅಗತ್ಯ ಯಾಕೆ ಬರುತ್ತೆ? ಗುರು ಅಂತ ಯಾಕೆ ಬೇಕಾಗುತ್ತೆ? ಪ್ರಶ್ನೆ ಈಗ ಗುರುವಿನ ಅಗತ್ಯ ಏನು ಅಂತ ಅಲ್ವಾ? ಹೌದು. ನಿಮ್ಮ ಪ್ರಶ್ನೆನಲ್ಲೇ ಒಂದು ಮಾತು ನೀವು ಹೇಳಿದ್ರಿ, ಏನು ಅಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬ ಕಷ್ಟ, ಬ್ರಹ್ಮಾಂಡದ ತನಕ ಹೋಗೋದು ಗೊತ್ತಿಲ್ಲ ಅಂತ ಹೇಳಿ. ಹಾಗಾಗಿ ಭಗವಂತನ ಅಥವಾ ಭಗವತಿಯ ಸೃಷ್ಟಿನಲ್ಲಿ ಬ್ರಹ್ಮಾಂಡದಾಗೆ ಒಂದು ಪಿಂಡಾಂಡ ಅಂತಿದೆ, ಅದನ್ನೇ ನೀವು ಬೀಜ ಅಂತ ಹೇಳಿದ್ರಿ ಅಲ್ವಾ? ಸೊ ನಾವು ಪಿಂಡಾಂಡ. ಸೊ ಬ್ರಹ್ಮಾಂಡದಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲೆಲ್ಲ ನೀನು ಅಲಿಲಿಕ್ಕೆ ಹೋಗಬೇಡ, ಸಾಧ್ಯ ಇಲ್ಲ. ಅದನ್ನು ಒಳಗಡೆ ನೋಡು. ಒಳಗಡೆ ನೋಡಿದ್ರೆ ಈ ಬೀಜ ಅಥವಾ ಈ ಪಿಂಡಾಂಡ ಏನಿದೆ ಇದು ಅದರ ರೆಪ್ಲಿಕಾ. ಅಲ್ಲಿ ಏನಿದೆಯೋ ಅದೆಲ್ಲವೂ ಇಲ್ಲಿದೆ, ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿದೆ ನಮ್ಮೊಳಗಡೆ. ಹಾಗಾಗಿ ಅದು ವಿಸ್ತಾರವಾದನ್ನು ನೋಡೋದಕ್ಕೆ, ಬೃಹತ್ತನ್ನು ನೋಡೋದಕ್ಕೆ ಕಷ್ಟ ಆಗಿರೋದ್ರಿಂದ, ಮಹತ್ತನ್ನು ನೋಡೋದು ಕಷ್ಟವಾಗಿರೋದ್ರಿಂದ ಇಲ್ಲಿ ಒಳಗಿರೋದನ್ನು ನೋಡು ಅಂತ ಹೇಳ್ಕೊಡೋನೇ ಗುರು ಅಂತ. ಅದರ ಎರಡರ ಸಂಬಂಧವನ್ನು ಕನೆಕ್ಟ್ ಮಾಡುವಂಥವನನ್ನು ಗುರು ಅಂತ ಕರಿತೀವಿ. ನಾವು ಹೇಳ್ತೀವಿ 7 ಜನ್ಮದ ಪಾಪಗಳಿರುತ್ತೆ ನಮಗೆ, ಅದು ಕಳೆಯದೆ ಹೋಗೋದಿಲ್ಲ. ನಾವು ಮುಕ್ತಿ ಮಾರ್ಗಕ್ಕೆ ಬೇಗ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಇದೆಲ್ಲವೂ ಕೂಡ ಬೇಗ ಬೇಗ ಬರಲಿಕ್ಕೆ ಶುರುವಾಗುತ್ತೆ ಅಂಥೇಳಿ. ಈಗ ನನ್ನ ಪ್ರಶ್ನೆ, ಅವನ ಕರ್ಮಗಳು ಕಳೆಯದೆ, ಈಗ ಹೇಳ್ತಾರೆ ಶಿಷ್ಯ ರೆಡಿಯಾದರೆ ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಶಿಷ್ಯ ರೆಡಿಯಾದರೆ ಸಾಕು, ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಅದಕ್ಕೊಂದು ಟೈಮ್ ಲಿಮಿಟ್ ಅಂತಿದೆಯಾ? ಇಲ್ಲ, ನಿಂದು ಇದೆಲ್ಲ ಆಯ್ತಪ್ಪ, ಇನ್ನು ನೀನು ಮುಕ್ತಿ ಮಾರ್ಗದತ್ತ ಹೋಗ್ಬೋದು, ಭಗವಂತನ ಜೊತೆ ಕನೆಕ್ಟ್ ಆಗ್ಬೋದು. ಅಥವಾ ಎಷ್ಟೇ ಪಾಪಕರ್ಮಗಳಿದ್ರೂ ಕೂಡ ನೀನು ಭಗವಂತನ ಜೊತೆ ಕನೆಕ್ಟ್ ಆಗಿದ್ಯಾ ಅಂತಂದರೆ, ಯಾಕಂದರೆ ನೀನು ಕೂಡ ಅದರದ್ದೊಂದು ಭಾಗ, ನಿನ್ನ ಪಾಪಗಳು ಕಳೆಯುತ್ತೆ. ಈ ಕನ್ಫ್ಯೂಷನ್ ನನಗಿದೆ. ಅಂದರೆ ಈಗ ಓಕೆಪ್ಪ, ನಾನು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು, ಬಟ್ ಪಾಪಗಳು ಬಿಡ್ತಾ ಇಲ್ಲ. ಪ್ರಾರಬ್ಧ ಕರ್ಮಗಳಿರುತ್ತೆ, ಸಂಚಿತ ಕರ್ಮ ಇರುತ್ತೆ, ಎಲ್ಲವೂ ಇರುತ್ತೆ ಅಂತೇಳಿ. ಒಂದು ಪಾಪಗಳಿಂದ ಮುಕ್ತವಾಗುವುದು ಹೇಗೆ? ಪಾಪಗಳೆಲ್ಲವೂ ಮುಕ್ತವಾದ ನಂತರ ನಾವು ಭಗವಂತನ ಹತ್ರಕ್ಕೆ ಬರ್ತೀವ. ಇದು ಒಂದು ರೀತಿ ಬೀಜವೃಕ್ಷ ನ್ಯಾಯ ಇದ್ದ ಹಾಗೆ. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಅಂತ ಅಲ್ವೇ? ಸೊ ಇಟ್ಸ್ ಎನ್ ಎಟರ್ನಲ್ ಪ್ರೋಸೆಸ್. ಇದರಿಂದ ಅದು, ಅದರಿಂದ ಇದು ಇರಲಿ. ಅದು ಸೃಷ್ಟಿಯ ಒಂದು ರಹಸ್ಯ. ಬೀಜ ಫಸ್ಟ್ ಬಂತೋ ಅಥವಾ ಅದನ್ನು ಕಂಡುಹಿಡಿಯೋದು ಕಷ್ಟ ಮನುಷ್ಯ ಮಾತ್ರದವನಿಗೆ. ಇಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಕರ್ಮ ಅಂದರೆ ಏನು ಅಂತ. ಬಹಳಷ್ಟು ಜನಕ್ಕೆ, 100ಕ್ಕೆ 99 ಜನಕ್ಕೆ ಇದು ಕ್ಲಿಷ್ಟವಾಗಿ ಕಾಣುತ್ತೆ. ಏನು, ಭಗವಂತನ ಒಂದು ಅನುಭವ ಅನ್ನೋದು ತುಂಬ ಕ್ಲಿಷ್ಟ, ಇದೆಲ್ಲ ನಮಗಲ್ಲ ಬಿಡಪ್ಪ ಅನ್ನುವಂತಹ ಮನೋಧರ್ಮ ಯಾಕೆ ಬರುತ್ತೆ ಅಂತಂದರೆ, ಅವನಿಗೆ ಎಲ್ಲೋ ಒಂದು ಕಡೆ ಗೊತ್ತಿದೆ, ಏನು, ತಾನು ಮಾಡುವ ಎಲ್ಲವೂ ಕೂಡ ಒಳ್ಳೇದಿರ್ಬೋದು, ಕೆಟ್ಟದ್ದೆಲ್ಲವೂ ಇರ್ಬೋದು, ಅದು ಜಗತ್ತಿಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನೊಳಗೆ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ನಾನು ಮಾಡೋ ತಪ್ಪು ಸರಿ ನನಗೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಇದ್ರು. ಮತ್ತು ಅದನ್ನು ಅಷ್ಟು ಸಕ್ಸಸ್ಫುಲಿ ಹೈಡ್ ಮಾಡುವಂತಹ ಚಾಕಚಕ್ಯತೆಯೂ ಮನುಷ್ಯನ ಬುದ್ಧಿಗೆ ಬಂದಿರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಕರ್ಮ ಅನ್ನುವಂಥದ್ದನ್ನು, ಅಸ್ತಿತ್ವವನ್ನು ಗುರುತಿಸೋದು ತುಂಬ ಕಷ್ಟ ಆಗುತ್ತೆ ಮನುಷ್ಯನಿಗೆ. ಬಹಳಷ್ಟು ಜನಕ್ಕೆ ಅಂಥದ್ದೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಅದನ್ನು ಪಾಪ ಪುಣ್ಯ ಅನ್ನೋ ಬೇರೆ ಬೇರೆ ಹೆಸರುಗಳನ್ನಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ದೊಡ್ಡ ಭ್ರಮೆ ಏನಿದೆ ಮನುಷ್ಯನಲ್ಲಿ ಅಂತಂದರೆ, ನಿಮ್ಮ ಪ್ರಶ್ನೆಗೆ ಉತ್ತರವೇ ಇದು. ಏನು ಅಂತಂದರೆ, ನಮ್ಮ ಎಲ್ಲ ಆಗು ಹೋಗುಗಳಿಗೂ ಜೀವನದಲ್ಲಿ ಭಗವಂತ ಕಾರಣ ಅಂತ, ಇದು ಆಡಿಕೆನಲ್ಲಿ ರೂಢಿನಲ್ಲಿ ಬಂದಿರುವಂಥದ್ದು. ಇದನ್ನು ನಾನು ಗಮನಿಸಿದ್ದೀನಿ. ತುಂಬ ಹಿರಿಯರು ಅಂತ ಮನೆಯಲ್ಲಿ ಅಂದ್ಕೊಂಡವರು ಕೂಡ
ನಾವು ಅಂದ್ಕೊಳ್ಳುವಂಥವ್ರು. ನಮ್ಮ ಮನೆಗಳಲ್ಲೇ ನಾನು ನೋಡಿರುವಂಥದ್ದು, ನಮ್ಮ ತಾಯಿಯಂದರು, ಅಜ್ಜಿ, ತಂದೆ ತಾಯಿ ಇವರೆಲ್ಲರೂ ಕೂಡ ಏನೇ ನಮಗೊಂದು ಸಮಸ್ಯೆ ಬಂತು ಅಂತಂದರೆ, ಏನಪ್ಪ ಭಗವಂತ ನೀನು ಈ ರೀತಿ ಮಾಡಿಬಿಟ್ಟಿಯಲ್ಲ ನನಗೆ, ಹೇಳ್ತೀವೋ ಇಲ್ವೋ? ಹೇಳ್ತೀವಿ ಅಲ್ವೇ? ಅಂದರೆ ನಮಗೆ ಭಗವಂತನ ಅರಿವಿನ ಬಗ್ಗೆ ಮತ್ತು ಅವನ ಸಂಬಂಧದ ಬಗ್ಗೆ ಇರುವ ಅಜ್ಞಾನದ ಒಂದು ತುಣುಕಿದು. ಯಾಕೆ ಅಂತ ಹೇಳ್ತೀನಿ. ಭಗವಂತ ಏನೂ ಮಾಡಲ್ಲ, ಅವನು ನಿರ್ಲಿಪ್ತ, ಎಲ್ಲವೂ ಮಾಡೋದು ನಾವೇ. ಅದಕ್ಕೆ ನಮ್ಮನ್ನು ಕರ್ಮ ಅಂದರೆ ಕರ್ಮದಲ್ಲಿ ಇಲ್ಲದೆ ನಮಗೆ ಒಂದು ಕ್ಷಣ ಇರಲಿಕ್ಕಾಗೋದಿಲ್ಲ ಅಂತ. ಕರ್ಮದ ಅರ್ಥವನ್ನು ಎರಡು ರೀತಿಯಲ್ಲಿ ನಾವು ನೋಡ್ತೀವಿ. ನೀವು ಹೇಳಿದ್ದು ಸಂಚಿತ, ಪ್ರಾರಬ್ಧ ಇವೆಲ್ಲ ಅಂತ ಹೇಳಿ ಅಂತ. ಅದು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಫ್ ಯುವರ್ ಆ್ಯಕ್ಷನ್ಸ್. ಕರ್ಮ ಅಂದರೆ ಸಿಂಪ್ಲಿ ಒಂದು ಆ್ಯಕ್ಷನ್ನಿಗೂ ಕರ್ಮ ಅಂತಲೇ ಹೇಳೋದು. ಈಗ ನೀವು ಮಾತಾಡ್ತಾ ಕೂತೀವಿ, ಇದು ಒಂದು ಕರ್ಮವೇ, ಒಂದು ಪ್ಲೇನ್ ಆಫ್ ಆ್ಯಕ್ಷನ್. ಹಾಗಾಗಿ ಇದರಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಎರಡು ವಿಧ ಅಂತ ನಾವು ಗಮನಿಸ್ಕೊಂಡ್ರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಪಾಪ ಸಿಗುತ್ತೆ ಅಂತ ಹೇಳಿ ಅಂತ. ಆಯಿತಾ? ಈ ರೀತಿ ಇದ್ದಾಗ ನಾವು ಕರ್ಮದ ಬಗ್ಗೆ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಈ ಜನ್ಮದ ಕ್ಯಾಲ್ಕುಲೇಷನನ್ನು ಮಾತ್ರ ಮಾಡ್ತೀವಿ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನೋಡುವವರ ದೃಷ್ಟಿಯಿಂದನೂ ನಮ್ಮ ದೃಷ್ಟಿಯಿಂದನೂ ನಾವು ತುಂಬ ಒಳ್ಳೆಯ ಜೀವನವನ್ನೇ ಮಾಡಿದ್ದೀವಿ ಅನ್ನುವ ರಿಪೋರ್ಟ್ ನಮ್ಮೊಳಗೂ ಇರುತ್ತೆ. ಹೊರಗಡೆನೂ ಜನ ಹೇಳ್ತಾರೆ, ತುಂಬ ಒಳ್ಳೆಯ ವ್ಯಕ್ತಿಯಪ್ಪ ಅವರು ಅಂತ ಹೇಳ್ತಾರೆ. ದುತ್ ಅಂತ ಏನೋ ಒಂದು ದೊಡ್ಡ ಆಘಾತಕಾರಿ ಘಟನೆ ನಡೆದು ಹೋಗುತ್ತೆ. ನೀವು ಇದೇ ಜೀವನದ ನಿಮ್ಮ ವೈಖರಿಯನ್ನು ನೋಡಿದರೆ ಅದು ಆ ರೀತಿ ಆಗೋಕ್ಕೆ ಕಾರಣವೇ ಇಲ್ಲ. ಅಯ್ಯೋ ಪಾಪ ಎಷ್ಟು ಒಳ್ಳೆ ವ್ಯಕ್ತಿ, ಇವನಿಗೇನು ಇಂಥ ದುರಂತ ಬಂತಲ್ಲಪ್ಪ ಅಂತ ಹೇಳ್ತಾರೆ ಜನ. ಇದಕ್ಕೆ ಉತ್ತರ ಏನು ಅಂತಂದರೆ, ಕರ್ಮ ಅನ್ನೋದು ಯಾವಾಗಲೂ ಕೂಡ ಇದೊಂದು ಆಧ್ಯಾತ್ಮಿಕ ಸತ್ಯ. ಯಾವಾಗಲೂ ಅನೇಕ ಜನ್ಮಗಳದ್ದಾಗಿರುತ್ತೆ. ನೀವೇ ಹೇಳಿದಾಗೆ 7 ಜನ್ಮಗಳ ಪಾಪ. ಈಗ ನಾನು, ನೀವು, ಇನ್ನೊಬ್ಬರು, ಮತ್ತೊಬ್ಬರು, ಶ್ರೀವಿದ್ಯೆಯಲ್ಲಿ ಹೇಳೋ ಪ್ರಕಾರ ನಾವೆಲ್ಲ ಇಂಟರ್ ಕನೆಕ್ಟೆಡ್. ಒಬ್ಬ ಋಷಿ ಆಲೋಚನೆ ಮಾಡ್ತಾನೆ ಇದೆಲ್ಲ ಹೆಂಗಾಗಿರ್ಬೋದು ಅಂತೇಳಿ. ಅಂದರೆ ನಮಗೆ ಬ್ರಹ್ಮಾಂಡವನ್ನು ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಬಟ್ ಬ್ರಹ್ಮಾಂಡದ ಭಾಗ ನಾವು. ಸೊ ನಮ್ಮೊಳಗೆ ನಾವು ಅಂದರೆ ಮರವನ್ನು ಎಷ್ಟು ಅಗಲ ಇದೆಯೋ ದೊಡ್ಡದಿದೆಯೋ ನೋಡೋದ್ರ ಬದಲಾಗಿ ಮರದ ಒಂದು ಬೀಜದಲ್ಲೇ ಇಡೀ ಮರದ ವಿಚಾರಗಳಿರುತ್ತೆ ಅಂತೇಳಿ. ಎಲ್ಲೂ ಇಲ್ಲದೇ ಇದ್ದಾಗ ಒಂದು ಹೆಣ್ಣನ್ನು ದೇವರಾಗಿ ನೋಡಿದ್ದು, ನಾವೆಲ್ಲಿಂದ ಬಂದ್ವಿ? ತಾಯ್ತನದಿಂದ ಬಂದ್ವಿ, ಹೆಣ್ಣಿನ ತಾಯ್ತನದಿಂದ. ಹಾಗಿದ್ರೆ ಬ್ರಹ್ಮಾಂಡ ಎಲ್ಲಿಂದ ಬಂದಿರ್ಬೋದು? ಅದಕ್ಕೊಂದು ಯಾರೋ ಒಬ್ಬರು ತಾಯಿ ಇರ್ಬೋದು. ಆ ತಾಯಿ ಯಾರು? ಆ ತಾಯಿ ಅಂತ ಹೇಳೋ ಭಗವತಿ. ಭಗ ಅಂದರೆ ನಮ್ಗೆ ಗೊತ್ತಿದೆ ಯಾವುದನ್ನು ನಾವು ಹೇಳ್ತೀವಿ ಅಂತೇಳಿ. ಸೊ ಅಲ್ಲಿಂದ ಬಂದಿರುವಂಥದ್ದು ಅಂತೇಳಿ. ನೀವು ಹೇಳೋ ಪ್ರಕಾರ ಏನಂತಂದರೆ, ಯದ್ಭಾವಂ ತದ್ಭವತಿ ಅಂತಂದರೆ ತತ್ವಮಸಿ ಅಂತಿದ್ದಾಗೆ ಅದು ನೀನೇ, ದೇವರಂದರೆ ನೀನೇ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ನಾನು ಹೆಂಗೆ ದೇವರಾಗ್ಬಿಡ್ತೀನಿ? ಆಮೇಲೆ ನೀವು ಏನು ಹೇಳಿದ್ರಿ ಅಂತಂದರೆ, ಎಲ್ಲವೂ ಇರೋದು ನಿಮ್ಮ ಮಿದುಳಿನ ಒಳಗಡೆ, ಅಲ್ಲಿಂದಲೇ ಉತ್ಪತ್ತಿ ಆಗೋದು ದೇವರು ಕೂಡ ಅಂಥೇಳಿ. ಇಷ್ಟೆಲ್ಲ ಇದ್ದಾಗ, ಪ್ರತಿಯೊಬ್ಬ ಇಂಟರ್ ಕನೆಕ್ಟ್ ಇದ್ದಾಗ ಮತ್ತು ಗುರುವಿನ ಅಗತ್ಯ ಯಾಕೆ ಬರುತ್ತೆ? ಗುರು ಅಂತ ಯಾಕೆ ಬೇಕಾಗುತ್ತೆ? ಪ್ರಶ್ನೆ ಈಗ ಗುರುವಿನ ಅಗತ್ಯ ಏನು ಅಂತ ಅಲ್ವಾ? ಹೌದು. ನಿಮ್ಮ ಪ್ರಶ್ನೆನಲ್ಲೇ ಒಂದು ಮಾತು ನೀವು ಹೇಳಿದ್ರಿ, ಏನು ಅಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬ ಕಷ್ಟ, ಬ್ರಹ್ಮಾಂಡದ ತನಕ ಹೋಗೋದು ಗೊತ್ತಿಲ್ಲ ಅಂತ ಹೇಳಿ. ಹಾಗಾಗಿ ಭಗವಂತನ ಅಥವಾ ಭಗವತಿಯ ಸೃಷ್ಟಿನಲ್ಲಿ ಬ್ರಹ್ಮಾಂಡದಾಗೆ ಒಂದು ಪಿಂಡಾಂಡ ಅಂತಿದೆ, ಅದನ್ನೇ ನೀವು ಬೀಜ ಅಂತ ಹೇಳಿದ್ರಿ ಅಲ್ವಾ? ಸೊ ನಾವು ಪಿಂಡಾಂಡ. ಸೊ ಬ್ರಹ್ಮಾಂಡದಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲೆಲ್ಲ ನೀನು ಅಲಿಲಿಕ್ಕೆ ಹೋಗಬೇಡ, ಸಾಧ್ಯ ಇಲ್ಲ. ಅದನ್ನು ಒಳಗಡೆ ನೋಡು. ಒಳಗಡೆ ನೋಡಿದ್ರೆ ಈ ಬೀಜ ಅಥವಾ ಈ ಪಿಂಡಾಂಡ ಏನಿದೆ ಇದು ಅದರ ರೆಪ್ಲಿಕಾ. ಅಲ್ಲಿ ಏನಿದೆಯೋ ಅದೆಲ್ಲವೂ ಇಲ್ಲಿದೆ, ಅಲ್ಪ ಪ್ರಮಾಣದಲ್ಲಿದೆ ನಮ್ಮೊಳಗಡೆ. ಹಾಗಾಗಿ ಅದು ವಿಸ್ತಾರವಾದನ್ನು ನೋಡೋದಕ್ಕೆ, ಬೃಹತ್ತನ್ನು ನೋಡೋದಕ್ಕೆ ಕಷ್ಟ ಆಗಿರೋದ್ರಿಂದ, ಮಹತ್ತನ್ನು ನೋಡೋದು ಕಷ್ಟವಾಗಿರೋದ್ರಿಂದ ಇಲ್ಲಿ ಒಳಗಿರೋದನ್ನು ನೋಡು ಅಂತ ಹೇಳ್ಕೊಡೋನೇ ಗುರು ಅಂತ. ಅದರ ಎರಡರ ಸಂಬಂಧವನ್ನು ಕನೆಕ್ಟ್ ಮಾಡುವಂಥವನನ್ನು ಗುರು ಅಂತ ಕರಿತೀವಿ. ನಾವು ಹೇಳ್ತೀವಿ 7 ಜನ್ಮದ ಪಾಪಗಳಿರುತ್ತೆ ನಮಗೆ, ಅದು ಕಳೆಯದೆ ಹೋಗೋದಿಲ್ಲ. ನಾವು ಮುಕ್ತಿ ಮಾರ್ಗಕ್ಕೆ ಬೇಗ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಇದೆಲ್ಲವೂ ಕೂಡ ಬೇಗ ಬೇಗ ಬರಲಿಕ್ಕೆ ಶುರುವಾಗುತ್ತೆ ಅಂಥೇಳಿ. ಈಗ ನನ್ನ ಪ್ರಶ್ನೆ, ಅವನ ಕರ್ಮಗಳು ಕಳೆಯದೆ, ಈಗ ಹೇಳ್ತಾರೆ ಶಿಷ್ಯ ರೆಡಿಯಾದರೆ ಗುರು ತನ್ನಿಂತಾನೆ ಸಿಗ್ತಾನೆ ಅಂತ. ಶಿಷ್ಯ ರೆಡಿಯಾದರೆ ಸಾಕು, ಗುರು ತನ್ನಿಂತಾನೆ ಸಿಗ್ತಾನೆ ಅಂತ.
ಅದಕ್ಕೊಂದು ಟೈಮ್ ಲಿಮಿಟ್ ಅಂತಿದೆಯಾ? ಇಲ್ಲ, ನಿಂದು ಇದೆಲ್ಲ ಆಯ್ತಪ್ಪ, ಇನ್ನು ನೀನು ಮುಕ್ತಿ ಮಾರ್ಗದತ್ತ ಹೋಗ್ಬೋದು, ಭಗವಂತನ ಜೊತೆ ಕನೆಕ್ಟ್ ಆಗ್ಬೋದು, ಅಥವಾ ಎಷ್ಟೇ ಪಾಪಕರ್ಮಗಳಿದ್ರೂ ಕೂಡ ನೀನು ಭಗವಂತನ ಜೊತೆ ಕನೆಕ್ಟ್ ಆಗಿದ್ಯಾ ಅಂತಂದರೆ, ಯಾಕಂದರೆ ನೀನು ಕೂಡ ಅದರದ್ದೊಂದು ಭಾಗ, ನಿನ್ನ ಪಾಪಗಳು ಕಳೆಯುತ್ತೆ. ಈ ಕನ್ಫ್ಯೂಷನ್ ನನಗಿದೆ. ಅಂದರೆ ಈಗ ಓಕೆಪ್ಪ, ನಾನು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು, ಬಟ್ ಪಾಪಗಳು ಬಿಡ್ತಾ ಇಲ್ಲ, ಪ್ರಾರಬ್ಧ ಕರ್ಮಗಳಿರುತ್ತೆ, ಸಂಚಿತ ಕರ್ಮ ಇರುತ್ತೆ, ಎಲ್ಲವೂ ಇರುತ್ತೆ ಅಂತೇಳಿ. ಒಂದು ಪಾಪಗಳಿಂದ ಮುಕ್ತವಾಗುವುದು ಹೇಗೆ? ಪಾಪಗಳೆಲ್ಲವೂ ಮುಕ್ತವಾದ ನಂತರ ನಾವು ಭಗವಂತನ ಹತ್ರಕ್ಕೆ ಬರ್ತೀವ? ಇದು ಒಂದು ರೀತಿ ಬೀಜವೃಕ್ಷ ನ್ಯಾಯ ಇದ್ದ ಹಾಗೆ. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಅಂತ ಅಲ್ವೇ? ಸೊ ಇಟ್ಸ್ ಎನ್ ಎಟರ್ನಲ್ ಪ್ರೋಸೆಸ್. ಇದರಿಂದ ಅದು, ಅದರಿಂದ ಇದು ಇರಲಿ. ಅದು ಸೃಷ್ಟಿಯ ಒಂದು ರಹಸ್ಯ. ಬೀಜ ಫಸ್ಟ್ ಬಂತೋ ಅಥವಾ ಅದನ್ನು ಕಂಡುಹಿಡಿಯೋದು ಕಷ್ಟ ಮನುಷ್ಯ ಮಾತ್ರದವನಿಗೆ. ಇಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ, ಕರ್ಮ ಅಂದರೆ ಏನು ಅಂತ. ಬಹಳಷ್ಟು ಜನಕ್ಕೆ, 99% ಜನಕ್ಕೆ ಇದು ಕ್ಲಿಷ್ಟವಾಗಿ ಕಾಣುತ್ತೆ. ಏನು, ಭಗವಂತನ ಒಂದು ಅನುಭವ ಅನ್ನೋದು ತುಂಬ ಕ್ಲಿಷ್ಟ, ಇದೆಲ್ಲ ನಮಗಲ್ಲ ಬಿಡಪ್ಪ ಅನ್ನುವಂತಹ ಮನೋಧರ್ಮ ಯಾಕೆ ಬರುತ್ತೆ ಅಂತಂದರೆ, ಅವನಿಗೆ ಎಲ್ಲೋ ಒಂದು ಕಡೆ ಗೊತ್ತಿದೆ, ಏನು, ತಾನು ಮಾಡುವ ಎಲ್ಲವೂ ಕೂಡ ಒಳ್ಳೆಯದಿರ್ಬೋದು, ಕೆಟ್ಟದ್ದೆಲ್ಲವೂ ಇರ್ಬೋದು, ಅದು ಜಗತ್ತಿಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನೊಳಗೆ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ನಾನು ಮಾಡೋ ತಪ್ಪು ಸರಿ ನನಗೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಇದ್ರು ಮತ್ತು ಅದನ್ನು ಅಷ್ಟು ಸಕ್ಸಸ್ಫುಲಿ ಹೈಡ್ ಮಾಡುವಂತಹ ಚಾಕಚಕ್ಯತೆಯೂ ಮನುಷ್ಯನ ಬುದ್ಧಿಗೆ ಬಂದಿರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಕರ್ಮ ಅನ್ನುವಂಥದ್ದನ್ನು, ಅಸ್ತಿತ್ವವನ್ನು ಗುರುತಿಸೋದು ತುಂಬ ಕಷ್ಟ ಆಗುತ್ತೆ ಮನುಷ್ಯನಿಗೆ. ಬಹಳಷ್ಟು ಜನಕ್ಕೆ ಅಂಥದ್ದೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಅದನ್ನು ಪಾಪ ಪುಣ್ಯ ಅನ್ನೋ ಬೇರೆ ಬೇರೆ ಹೆಸರುಗಳನ್ನಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ದೊಡ್ಡ ಭ್ರಮೆ ಏನಿದೆ ಮನುಷ್ಯನಲ್ಲಿ ಅಂತಂದರೆ, ನಿಮ್ಮ ಪ್ರಶ್ನೆಗೆ ಉತ್ತರವೇ ಇದು. ಏನು ಅಂತಂದರೆ, ನಮ್ಮ ಎಲ್ಲ ಆಗು ಹೋಗುಗಳಿಗೂ ಜೀವನದಲ್ಲಿ ಭಗವಂತ ಕಾರಣ ಅಂತ, ಇದು ಆಡಿಕೆನಲ್ಲಿ ರೂಢಿನಲ್ಲಿ ಬಂದಿರುವಂಥದ್ದು. ಇದನ್ನು ನಾನು ಗಮನಿಸಿದ್ದೀನಿ. ತುಂಬ ಹಿರಿಯರು ಅಂತ ಮನೆಯಲ್ಲಿ ಅಂದ್ಕೊಂಡವರು ಕೂಡ, ನಾವು ಅಂದ್ಕೊಳ್ಳುವಂಥವ್ರು, ನಮ್ಮ ಮನೆಗಳಲ್ಲೇ ನಾನು ನೋಡಿರುವಂಥದ್ದು. ನಮ್ಮ ತಾಯಿಯಂದರು, ಅಜ್ಜಿ, ತಂದೆ ತಾಯಿ ಇವರೆಲ್ಲರೂ ಕೂಡ ಏನೇ ನಮಗೊಂದು ಸಮಸ್ಯೆ ಬಂತು ಅಂತಂದರೆ, ಏನಪ್ಪ ಭಗವಂತ ನೀನು ಈ ರೀತಿ ಮಾಡಿಬಿಟ್ಟಿಯಲ್ಲ ನನಗೆ, ಹೇಳ್ತೀವೋ ಇಲ್ವಾ? ಹೇಳ್ತೀವಿ ಅಲ್ವೇ? ಅಂದರೆ ನಮಗೆ ಭಗವಂತನ ಅರಿವಿನ ಬಗ್ಗೆ ಮತ್ತು ಅವನ ಸಂಬಂಧದ ಬಗ್ಗೆ ಇರುವ ಅಜ್ಞಾನದ ಒಂದು ತುಣುಕಿದು. ಯಾಕೆ ಅಂತ ಹೇಳ್ತೀನಿ. ಭಗವಂತ ಏನೂ ಮಾಡಲ್ಲ, ಅವನು ನಿರ್ಲಿಪ್ತ, ಎಲ್ಲವೂ ಮಾಡೋದು ನಾವೇ. ಅದಕ್ಕೆ ನಮ್ಮನ್ನು ಕರ್ಮ ಅಂದರೆ, ಕರ್ಮದಲ್ಲಿ ಇಲ್ಲದೆ ನಮಗೆ ಒಂದು ಕ್ಷಣ ಇರಲಿಕ್ಕಾಗೋದಿಲ್ಲ ಅಂತ. ಕರ್ಮದ ಅರ್ಥವನ್ನು 2 ರೀತಿಯಲ್ಲಿ ನಾವು ನೋಡ್ತೀವಿ. ನೀವು ಹೇಳಿದ್ದು ಸಂಚಿತ, ಪ್ರಾರಬ್ಧ ಇವೆಲ್ಲ ಅಂತ ಹೇಳಿ ಅಂತ. ಅದು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಫ್ ಯುವರ್ ಆ್ಯಕ್ಷನ್ಸ್. ಕರ್ಮ ಅಂದರೆ ಸಿಂಪ್ಲಿ ಒಂದು ಆ್ಯಕ್ಷನ್ನಿಗೂ ಕರ್ಮ ಅಂತಲೇ ಹೇಳೋದು. ಈಗ ನೀವು ಮಾತಾಡ್ತಾ ಕೂತೀವಿ, ಇದು ಒಂದು ಕರ್ಮವೇ, ಒಂದು ಪ್ಲೇನ್ ಆಫ್ ಆ್ಯಕ್ಷನ್. ಹಾಗಾಗಿ ಇದರಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಅಂತ 2 ವಿಧ ಅಂತ ನಾವು ಗಮನಿಸ್ಕೊಂಡ್ರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಪಾಪ ಸಿಗುತ್ತೆ ಅಂತ ಹೇಳಿ ಅಂತ. ಆಯಿತಾ? ಈ ರೀತಿ ಇದ್ದಾಗ ನಾವು ಕರ್ಮದ ಬಗ್ಗೆ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಈ ಜನ್ಮದ ಕ್ಯಾಲ್ಕುಲೇಷನನ್ನು ಮಾತ್ರ ಮಾಡ್ತೀವಿ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನೋಡುವವರ ದೃಷ್ಟಿಯಿಂದನೂ ನಮ್ಮ ದೃಷ್ಟಿಯಿಂದನೂ ನಾವು ತುಂಬ ಒಳ್ಳೆಯ ಜೀವನವನ್ನೇ ಮಾಡಿದ್ದೀವಿ ಅನ್ನುವ ರಿಪೋರ್ಟ್ ನಮ್ಮೊಳಗೂ ಇರುತ್ತೆ. ಹೊರಗಡೆನೂ ಜನ ಹೇಳ್ತಾರೆ, ತುಂಬ ಒಳ್ಳೆಯ ವ್ಯಕ್ತಿಯಪ್ಪ ಅವರು ಅಂತ ಹೇಳ್ತಾರೆ. ದುತ್ ಅಂತ ಏನೋ ಒಂದು ದೊಡ್ಡ ಆಘಾತಕಾರಿ ಘಟನೆ ನಡೆದು ಹೋಗುತ್ತೆ. ನೀವು ಇದೇ ಜೀವನದ ನಿಮ್ಮ ವೈಖರಿಯನ್ನು ನೋಡಿದರೆ ಅದು ಆ ರೀತಿ ಆಗೋಕ್ಕೆ ಕಾರಣವೇ ಇಲ್ಲ. ಅಯ್ಯೋ ಪಾಪ ಎಷ್ಟು ಒಳ್ಳೆ ವ್ಯಕ್ತಿ, ಇವನಿಗೇನು ಇಂಥ ದುರಂತ ಬಂತಲ್ಲಪ್ಪ ಅಂತ ಹೇಳ್ತಾರೆ ಜನ. ಇದಕ್ಕೆ ಉತ್ತರ ಏನು ಅಂತಂದರೆ, ಕರ್ಮ ಅನ್ನೋದು ಯಾವಾಗಲೂ ಕೂಡ ಇದೊಂದು ಆಧ್ಯಾತ್ಮಿಕ ಸತ್ಯ. ಯಾವಾಗಲೂ ಅನೇಕ ಜನ್ಮಗಳದ್ದಾಗಿರುತ್ತೆ. ನೀವೇ ಹೇಳಿದಾಗ 7 ಜನ್ಮಗಳ ಪಾಪ.